ನೋಡಿ ಇವತ್ತು ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಕಾಳಿದೆ. ಅದು ಸ್ವಲ್ಪ ನೆನ್ನೆ ಸುಲಿದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಆದರೂ ಸ್ವತಂತ್ರ ದಿನಾಚರಣೆ ಅಲ್ವಾ. ಕೇಸರಿ ಬಿಳಿ ಹಸಿರು ಇದೆ ನೋಡಿ, ಮೂರು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಅಂತ ಇವತ್ತು ನಾನು ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ದೀನಿ. ಈಸಿಯಾಗಿರುವಂಥದ್ದನ್ನ ಮಾಡ್ತೀನಿ. ನಾವು 2-3 ಥರ ಬಾತ್ ಮಾಡ್ತೀವಿ. ಮಸಾಲೆ ಇವತ್ತು ಆಡಿಸೋದಿಲ್ಲ, ಈಸಿ ಬಾತ್ ಮಾಡ್ತೀನಿ ಇವತ್ತು. ಕುಕ್ಕರ್ಗೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸೋಂಪು ಕಾಳು ಚೂರು ಹಾಕ್ತೀನಿ, ಆಮೇಲೆ ಪಲಾವ್ ಎಲೆ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಆಮೇಲೆ ಮರಾಠಿ ಮೊಗ್ಗು, ಹೀಗೆ ಸ್ಟಾರ್ ಹೂವು ಎಲ್ಲ ಒಂದೊಂದೇ ಹೀಗೆ ಫ್ರೈ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಕ್ತಿದೆ ಈರುಳ್ಳಿ. ನಾ 2-3 ಥರ ಬಾತ್ ಮಾಡ್ತೀವಿ. ಇವತ್ತು ಮಸಾಲೆ ಆಡಿಸಲ್ಲ, ಮಸಾಲೆ ಆಡಿಸಿ ಮಾಡ್ತೀನಿ ಬಾತನ್ನ. ಇವತ್ತು ಸ್ವಲ್ಪ ಸಿಂಪಲಾಗಿ ಹಾಗೆ ಮಾಡೋಣ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಶುಂಠಿ ಹಾಕಿದ್ದೀನಿ, ಈಗ ಫ್ರೈ ಮಾಡಬೇಕಿದೆ ಚೆನ್ನಾಗಿ. ಸೂಪರಾಗಿರುತ್ತೆ. ಕಾಳು ಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ 1/2 ಸ್ಪೂನಷ್ಟು. ಮನೇಲೇ ಮಾಡಿರುವ ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲ ನಾವು ಮನೇಲೇ ಮಾಡುವಂಥದ್ದು. ಅರಿಶಿಣ ಹಾಕ್ತಾಯಿದ್ದೀನಿ. ಇದು ಹಾಕಿದಾಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಸಾಂಬಾರು ಸೊಪ್ಪು ಸ್ವಲ್ಪ ಹಾಕ್ತೀನಿ. ಪುದೀನ ಹಾಕ್ತೀನಿ. ಪುದೀನ ನಮ್ಮ ಗಿಡದಲ್ಲೇ ಬಿಟ್ಟೈತೆ ಚೆನ್ನಾಗಿ. ಕರಿಬೇವು ಸೊಪ್ಪು, ಪುದೀನ, ಸಾಂಬಾರು ಸೊಪ್ಪು ಬಿಟ್ಟಿದೆ ಸ್ವಲ್ಪ. ಫ್ರೆಶ್ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಸ್ವಲ್ಪ ಹಾಕ್ತೀನಿ. ಎಲ್ಲ ಫ್ರೈ ಆಗುವಾಗ ತೊಳೆದು ಇಟ್ಕೊಂಡಿರುವಂತಹ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ರಾಜ್ಮಾ ಅಂತಾರೆ, ತಿಂಗುಳಿ ಕಾಳು ಅಂತ ಅಲ್ಲ, ತಿಂಗುಳಿ ಕಾಳಲ್ಲ, ಬೀನ್ಸ್ ಕಾಳು ಅಲ್ಲ ಮನೆ, ಇದು ಬೀನ್ಸ್ ಕಾಳು ಮತ್ತು ಕ್ಯಾರೆಟ್ ನೋಡಿ ಏನು ಕಲರ್ಫುಲ್ಲಾಗಿದೆ. ಕೇಸರಿ ಬಿಳಿ ಹಸಿರು, ಕೇಸರಿ ಬಿಳಿ ಹಸಿರು ಆಗಿದೆ ನೋಡಿ. ಬಿಳಿ ಕಾಳು, ಕೇಸರಿ ಕ್ಯಾರೆಟು, ಹಸಿರು ಬೀನ್ಸು ಎಲ್ಲ ಆಗಿದೆ ಚೆನ್ನಾಗಿ. ಸ್ವತಂತ್ರವಾಗಿ ಸಿಕ್ಕಿದೆಯಲ್ಲ, ಅದಕ್ಕೆ ಸ್ವತಂತ್ರವಾಗಿ ಹಾಕ್ತಾಯಿದ್ದೀನಿ. ಈಗ ಬಿಳಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಿದೆ. ಕೇಸರಿ ಬಿಳಿ ಹಸಿರು ಬೀನ್ಸ್, ಕ್ಯಾರೆಟು, ಆಲೂಗಡ್ಡೆ ಕಾಳು, ಬೀನ್ಸ್ ಕಾಳು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗುವಾಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಫ್ರೈ ಮಾಡುವಾಗ. ವಾವ್. ಈಗ ಇದಕ್ಕೆ
ಅಳತೆ ನೀರು ಹಾಕ್ತೀನಿ. ಅಳತೆ ನೀರನ್ನು ಹಾಕಿದ್ದೀನಿ ಈಗ. ಅಳತೆ ನೀರು ಹಾಕಿದ ಮೇಲೆ ಅಕ್ಕಿ ಹಾಕ್ತೀನಿ, ತೊಳೆದಿಟ್ಕೊಂಡಿರುವಂತಹ. ನಮ್ಮನೆಗೆ 1 ಪಾವು ಸಾಕು. ಇವತ್ತು 1.5 ಹಾಕಿದ್ದೀನಿ. 1.5 ಪಾವಿಗೆ 4 ಜನ ತಿಂತೀವಿ ನಾವು. ನೋಡಿ ಅಕ್ಕಿ ಎಲ್ಲ ಹಾಕಾಗಿದೆ. ಈಗ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಲಾಕ್ ಮಾಡ್ಬೋದು. ಬೇಕಾದರೆ ಲಾಕ್ ಮಾಡೋಣ. ಈಗ ಕುಕ್ಕರ್ ತೆಗಿಯೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೂಪರಾಗಿದೆ, ಸಖತ್ತಾಗಿದೆ. ವಾ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಕಾಳು ಬಾತು. ವಾವ್, ಏನು ಸೂಪರಾಗಿದೆ ನೋಡಿ. ಉದ್ರುದ್ರಾಗಾಗಿದೆ, ಮುದ್ದೆ ಆಗಿಲ್ಲ, ಎಲ್ಲ ಚೆನ್ನಾಗಿ ಹದವಾಗಾಗಿದೆ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಕೆಲವು ಸರಿ ಪಾವು ಅಂತಾರೆ, 1.5 ಪಾವಿಗೆ 3 ಪಾವು ನೀರೂ ಆಗುತ್ತೆ. ಗ್ಲಾಸ್ ಚೆನ್ನಾಗಿ ಬರ್ತಾಯಿದೆ ಅಂದರೆ ತಿಂದುಬಿಡೋಣ ಅನಿಸುತ್ತೆ. ನಮಗೆ ಬಿಸಿ ಬಿಸಿದೇ ತಿನ್ನಬೇಕು. ನಮಗೆ ತಣ್ಣಗಾದ್ಮೇಲೆ ಆಮೇಲೆ ತಿನ್ನೋಣ ಅಂದರೆ ನಮಗೆ ಅಷ್ಟು ಇಂಟ್ರೆಸ್ಟೇ ಬರೋಲ್ಲ. ಬಿಸಿ ಬಿಸಿ ತಿನ್ನುವಾಗ ಒಳ್ಳೆ ಟೇಸ್ಟ್, ಒಳ್ಳೆ ರುಚಿ. ಎಲ್ಲ ಅನುಭವಿಸಿ ರುಚಿನ ತಿನ್ನಬೇಕು, ಆವಾಗಲೇ ಚೆನ್ನಾಗಿ ಮೈಗಿಡಿಯೋದು. ಸೂಪರಾಗಿದೆ. ಕೈಯಲ್ಲಿ ತಗೋ. ಓಡಾಡ್ತಿರೋದನ್ನ ನಾವು ನೋಡ್ತಾ ಇರ್ಬೋದಾಗಿದೆ. ಪಾಪ ಅದೆಷ್ಟು ನೋವು ತಿಂದಿರ್ತಾರೋ ಕೂಡಲೇ ಅವನ್ನೆಲ್ಲ. ಆಮೇಲೆ ಭಾಳ ದೊಡ್ಡ ಕುಕ್ಕರ್ ಅಂತ ಕಾಣಿಸುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಹಸಿ ಕಾಳುಗಳಿದ್ದಾಗ ಬಾತ್ ಮಾಡೋದು ತುಂಬ ಇಷ್ಟ. ನನಗಂತೂ ತುಂಬ ಇಷ್ಟ. ಅವರೆಕಾಳಾಗಿರ್ಬೋದು, ತಿಂಗ್ಳುಳ್ಳಿ ಕಾಳಾಗಿರ್ಬೋದು, ಬೀನ್ಸ್ ಕಾಳಾಗಿರ್ಬೋದು, ಹಸಿ ಬಟಾಣಿ ಆಗಿರ್ಬೋದು, ಅಂಥದ್ದೆಲ್ಲ ಇದ್ದರೆ ಮಾತ್ರ ಬಾತ್ ಮಾಡೋದಿಲ್ಲ ಅಂದರೆ ಇಷ್ಟ ಆಗಲ್ಲ ತಿನ್ನೋಕ್ಕೆ. ಅದ್ರ ಜೊತೆಗೆ ನೋಡಿ ಸೌತೆಕಾಯಿ, ರಾಯ್ತ ಇದೆಲ್ಲ ಇದ್ದರೆ ಬಿರಿಯಾನಿಗಾದರೂ ಅಷ್ಟೇ, ಬಾತ್ಗಾದರೂ ಅಷ್ಟೇ, ರಾಯ್ತ ಸೌತೆಕಾಯಿ ಎಲ್ಲ ಇದ್ದರೆ ತುಂಬ ಟೇಸ್ಟು. ವಾವ್, ಬನ್ನಿ ತಿನ್ನೋಣ, ಸವಿಯೋಣ.